ಸಂಕ್ರಾಂತಿ ಬಂತು. ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತನೇರ್ಗೊಪ್ಪ. ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ವಿಶ್ವ ಹಿಂದೂ ಪರಿಷತ್ ಸಂಚಾಲಿತ ಚಾಲುಕ್ಯ ವಿದ್ಯಾಮಂದಿರ ಬದಾಮಿ ಶಾಲೆಗೆ ವಿಶ್ವ ಹಿಂದೂ ಪರಿಷತ್ ಬಾಗಲಕೋಟೆ ಅವರಿಂದ ಶಾಲೆಗೆ ಪೀಠೋಪಕರಣಗಳ ಕೊಡುಗೆ ನೀಡುವುದರ ಜೊತೆಗೆ ವಿಶೇಷವಾಗಿ ಶಾಲೆಯಲ್ಲಿ ಮಕ್ಕಳೊಂದಿಗೆ ಮಕರ ಸಂಕ್ರಾಂತಿ ಆಚರಣೆಯನ್ನು ನೆರವೇರಿಸಿದರು. ಮಕರ ಸಂಕ್ರಾಂತಿಯ ಹಬ್ಬದ ಆಚರಣೆಯನ್ನು ಮಕ್ಕಳೊಂದಿಗೆ ಶಾಲೆಯ ಎಲ್ಲ ಶಿಕ್ಷಕರು ಹಾಗೂ ಹಿಂದೂ ಪರಿಷತ್ತಿನ ಎಲ್ಲ ಸದಸ್ಯರೊಂದಿಗೆ ವಿಶೇಷವಾಗಿ ಕಾರ್ಯಕ್ರಮವನ್ನು ಆಚರಣೆಗೊಳಿಸಿದರು. ಈ ಸಂದರ್ಭದಲ್ಲಿ VHP ಪ್ರಾಂತ್ ಸೇವಾ ಪ್ರಮುಖರಾದ ಶಿವಕುಮಾರ್ ಮೇಲ್ನಾಡ್ ಅವರು ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಿದರು. ಭಾರತ ದೇಶದಲ್ಲಿ ಹಿಂದೂ ಆಚರಣೆ ನೂರಾರು ಹಬ್ಬಗಳನ್ನು ನಾವೆಲ್ಲರೂ ಆಚರಣೆ ಮಾಡುತ್ತೇವೆ. ನಮ್ಮ ಪೂರ್ವಜರು ಪರಂಪರೆಯಿಂದ ಹಬ್ಬಗಳನ್ನು ಒಂದೊಂದು ವಿಶೇಷತೆಯಿಂದ ಕೊಟ್ಟಿರುವಂಥ ಕೊಡುಗೆ, ಒಂದೊಂದು ಅರ್ಥಪೂರ್ಣವಾಗಿರುವಂಥ ಹಬ್ಬಗಳನ್ನು ಭಾರತದಲ್ಲಿ ಆಚರಣೆಯ ಸನಾತನ ಧರ್ಮದಿಂದ ನಾವು ನಡೆದು ಬಂದ ದಾರಿಯನ್ನು ಇಂದಿನ ದಿನಮಾನದಲ್ಲಿ ನಾವೆಲ್ಲರೂ ಹಿಂದೂಗಳು ನಾವೆಲ್ಲ ಪಾಲಿಸಿಕೊಂಡು ಬಂದಂಥ ಹಬ್ಬ, ಅದರಲ್ಲಿ ಒಂದು ಹಬ್ಬ ವರ್ಷದ ಮಕರ ಸಂಕ್ರಾಂತಿಯ ಹಬ್ಬ. ಇದರ ವಿಶೇಷತೆ ಏನೆಂದರೆ ಕರ್ಕಾಟಕ ವೃತ್ತದಿಂದ ಮಕರ ವೃತ್ತಕ್ಕೆ ಸೂರ್ಯನ ಪತನ ಸಂಚಲನೆ ಸ್ಥಾನಪಲ್ಲಟ ಆಗುವಂಥ ದೂರದೃಷ್ಟಿಯಿಂದ ಇಂದಿನಿಂದ ಭೂಮಂಡಲ ಖಗೋಳಶಾಸ್ತ್ರದ ಪ್ರಕಾರ ಭೂಮಿಯ ಸಂಚಲನ ಬದಲಾವಣೆ ಆಗುವಂಥ ಕ್ರಮವನ್ನು ಉದ್ದೇಶಿಸಿ ಮಕ್ಕಳಿಗೆ ತಿಳುವಳಿಕೆಯ ಮೂಲಕ ಮತ್ತು ನಮ್ಮ ಸಂಪ್ರದಾಯ ಮತ್ತು ನಮ್ಮ ವಿಚಾರಗಳನ್ನು ಆಚರಣೆ ರೂಪದಲ್ಲಿ ಸಂಪ್ರದಾಯವನ್ನು ಮಾಡಿ ಆರೋಗ್ಯ ಹಿತದೃಷ್ಟಿಯಿಂದ ಮಕರ ಸಂಕ್ರಾಂತಿಯ ದಿನದಂದು ನಾವೆಲ್ಲರೂ ಎಳ್ಳು ಮತ್ತು ಅರಿಶಿನ ಇವೆಲ್ಲವನ್ನು ವೈಜ್ಞಾನಿಕವಾಗಿ ಆರೋಗ್ಯದ ಚರ್ಮ ರೋಗದ ಹಿತದೃಷ್ಟಿಗಾಗಿ ನೀವೆಲ್ಲರೂ ಬಳಕೆ ಮಾಡ್ಕೋಬೇಕು ಮಕ್ಕಳು ಅನ್ನುವಂಥ ದೂರದೃಷ್ಟಿಯಿಂದ ಹಿಂದೂ ಪರಿಷತ್ತಿನ ಸಂಚಾಲಿತ ಎಲ್ಲ ವರ್ಗದವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಸಾಕಷ್ಟು ಮಾರ್ಮಿಕ ವಿಚಾರಗಳನ್ನು ಮಕ್ಕಳಿಗೆ ತಿಳುವಳಿಕೆ ಹೇಳುವಂಥ ಕಾರ್ಯಕ್ರಮದೊಂದಿಗೆ ಸಂಕ್ರಮಣ ಕೇವಲ ಹಿಂದೂಗಳಲ್ಲ ಎಲ್ಲ ವರ್ಗದವರು ಆಚರಣೆ ಮಾಡುವಂಥ ಹಬ್ಬ ಅದು ಭಾರತ ದೇಶದಲ್ಲಿ. ಸೂರ್ಯದೇವನು ಧನುರಾಶಿಯನ್ನು ತೊರೆದು ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ. ಇಲ್ಲಿಗೆ ಉತ್ತರಾಯಣ ಪ್ರಾರಂಭವಾಗುವುದು ಮಕರ ಸಂಕ್ರಾಂತಿಯನ್ನು ಈ ಮೂಲಕ ಆಚರಣೆ ಮಾಡಬೇಕು ಅನ್ನುವಂಥ ದೂರದೃಷ್ಟಿಯಿಂದ ವಿವಿಧ ಹೆಸರನ್ನು ಹೇಳ್ತೀವಿ. ಇಲ್ಲಿ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೆಸರು ಕರೀತಾ ಇದ್ದಾರೆ. ಲೋಯ್ರಿ, ಪೊಂಗಲ್, ಬಿಹು ಕರ್ನಾಟಕದಲ್ಲಿ ಸಂಕ್ರಮಣ ಅಂತ ಆಚರಣೆ ಮಾಡ್ತೀವಿ. ಸೂರ್ಯನು 6 ತಿಂಗಳ ಚಲಿಸುವುದರಿಂದ ಉತ್ತರಾಯಣ ಎಂದು ಕರೆಯುತ್ತೇವೆ. ಸಂಕ್ರಾಂತಿಯನ್ನು ದೇವತೆ ಎಂದು ಕರೆಯಿಸುತ್ತೇವೆ. ಶಂಕಾಪುರ ಎಂಬ ರಾಕ್ಷಸಿಯನ್ನು ಕೊಂದಿತ್ತು ಮರುದಿನವನ್ನು ಕರಿ ಸಂಕ್ರಾಂತಿ ಎಂದು ಕರೆಯುತ್ತಾರೆ. ಸಂಕ್ರಾಂತಿಯ ಹಬ್ಬವನ್ನು ಭಾರತದ ಗ್ರಂಥದಲ್ಲಿ ರಾಮಾಯಣ ಮತ್ತು ಪುರಾಣ ಎಲ್ಲವಲ್ಲದಲ್ಲಿ ಉಲ್ಲೇಖವಾಗಿದೆ. ನಾವು ಭಾರತೀಯರು ಆಚರಿಸುವಂಥ ಪ್ರತಿಯೊಂದು ಹಬ್ಬಗಳಿಗೂ ಕೂಡ ಒಂದು ಅರ್ಥಪೂರ್ಣ ಇರುವುದು. ಪ್ರಕೃತಿಯೊಂದಿಗೆ ಸಮ್ಮಿಲಿತವಾಗಿ ಕೂಡ ನಾವೆಲ್ಲರೂ ಬಾಳ ಬದುಕನ್ನು ಹಂಚಿಕೊಳ್ಳೋಣ. ಈ ಸಂದರ್ಭದಲ್ಲಿ ಮಕರ ಸಂಕ್ರಾಂತಿಯ ಮಕ್ಕಳೊಂದಿಗೆ ಆಚರಣೆ ಮಾಡಿ ಚಾಲುಕ್ಯ ವಿದ್ಯಾಮಂದಿರದ ಅಧ್ಯಕ್ಷರಾದ ವೆಂಕಟೇಶ್ ಪೂಜಾರ್, ದೇವದತ್ತ ಬಡಿಗೇರ್ ಬಾಗಲಕೋಟ್ VHP, ಕೃಷ್ಣ ರಾಜೂರ್ ಬಾಗಲಕೋಟ್, ಬಾದಾಮಿಯ ರಮೇಶ್ ಹಾದಿಮಣಿ, ಬಸವರಾಜ್ ಹೊಸಗೌಡ್ರು, ಓಂಕಾರ್ ಕುಮಾರ್ ಪವಾಡ್ ಶೆಟ್ಟರ್, P ವೀರಣ್ಣ ಹಾಗೂ ಶಶಿಧರ್ ವಸ್ತ್ರದ್ ಮುಖ್ಯ ಗುರುಗಳು ಇನ್ನಿತರ ಎಲ್ಲ ಸಹ ಶಿಕ್ಷಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಕ್ಕಳೊಂದಿಗೆ ವಿಶೇಷವಾಗಿ ಮಕರ ಸಂಕ್ರಾಂತಿಯ ಆಚರಣೆಯನ್ನು ಮಾಡುವುದರ ಜೊತೆಗೆ ನಮ್ಮ ಸನಾತನ ಧರ್ಮದಿಂದ ಹಿಂದೂ ಸಂಸ್ಕೃತಿಯ ಹಿಂದೂ ಭಾವನೆಗಳನ್ನು ಎಲ್ಲ ಮಕ್ಕಳಿಗೆ ಅರ್ಥೈಸುವ ಮುಖಾಂತರ ಅರಿವು ಮೂಡಿಸೋದಕ್ಕಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತನೇರ್ಗೊಪ್ಪ. ನಮಸ್ಕಾರ. ಚಾಣಕ್ಯನ ಛಲ ಜನರ ಪರ, ಸದಾ ಶುದ್ಧ ಸುದ್ದಿಗಳೊಂದಿಗೆ ನಿಮ್ಮ ಚಾಣಕ್ಯ ನ್ಯೂಸ್.